ರಾಧಿಕಾ ಮತ್ತು ಅವರ ಒಂದು ಯಶ್ ಅವರ ತಾಯಿಯಾದಂತಹ ಪುಷ್ಪ ಅವರ ಒಂದು ಮಧ್ಯದಲ್ಲಿ ಬಿರುಕು. ಹೌದು ಸ್ನೇಹಿತರೆ, ಅವಳ ಬಗ್ಗೆ ಏನು ಹೇಳಬೇಡಿ. ಅವಳೇ ನನ್ನ ಮಗನ್ನು ದೂರ ಮಾಡಿದ್ದಳು ಅನ್ನೋ ಮಾತನ್ನು ಒಂದು ಯಶ್ ತಾಯಿಯವರು ಒಂದು ಪುಷ್ಪ ಅವರು ಹೇಳಿದ್ದಾರೆ. ಸೊ ಒಂದು ರಾಧಿಕಾ ಅವ್ರ ಬಗ್ಗೆ ಈ ರೀತಿಯಾದ ಮಾತುಗಳನ್ನು ಕೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ನಡುವಿನ ಒಂದು ಸಂಬಂಧದ ಬಗ್ಗೆ ಮಾತನಾಡಲಾಗಿದೆ. ಸೊ ಅಷ್ಟಕ್ಕೂ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ಈಗ ಇತ್ತೀಚೆಗೆ ಒಂದು ಯಶ್ ಕೂಡ ನನ್ನ ಹತ್ರ ಸರಿಯಾಗಿ ಇರ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಪುಷ್ಪ ಅವರು ಹೇಳಿದ್ದಾರೆ. ಸೊ ಆಗಾಗ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನಾಯಿತು, ಇವ್ರಿಗೆ ಮತ್ತು ಒಂದು ರಾಧಿಕಾ ಪಂಡಿತ್ ಅವರಿಗೆ ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಯಶ್ ರವರ ಬಗ್ಗೆ ನಿಮ್ಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಒಂದು ಈಗಿನ ಒಂದು ಸದ್ಯದ ಟಾಕ್ಸಿಕ್ ಮೂವಿ ಹೇಗೆ ಮೂಡಿ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಯಶ್ ತಾಯಿ ಪುಷ್ಪ ಅವ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಸೊ ಆಗಾಗ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಸೊ ಒಂದು ಕನ್ನಡದ ನಟರಾದಂತಹ ಅವ್ರ ತಂದೆ ತಾಯಿಯವರು ಯಾವುದೇ ರೀತಿಯಾದ ಒಂದು ನ್ಯೂಸ್ಗಳ ಮುಂದೆ ಹೆಚ್ಚಾಗಿ ಬರೋದಿಲ್ಲ. ಆದರೆ ಒಂದು ಯಶ್ ತಾಯಿ ಪುಷ್ಪ ಅವರು ಆಗಾಗ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಸೊ ಅದರಲ್ಲಂತೂ ಯಶ್ ತಾಯಿ ಪುಷ್ಪ ಅವರು ತುಂಬ ಅಂದರೆ ತುಂಬ ಒಂದು ಟ್ರೆಂಡಿಂಗ್ ನ್ಯೂಸ್ಗಳಲ್ಲಿ ಇದ್ದೇ ಇರ್ತಾರೆ ಯಾವಾಗಲೂ. ಸೊ ಇಂತಹ ಪುಷ್ಪ ಈಗ ಒಂದು ಮಾಧ್ಯಮ ಮುಂದೆ ಮಾತನ್ನು ಹೇಳಿದ್ದಾರೆ. ಸೊ ಒಂದು ಅವ್ರ ಬಗ್ಗೆ ಏನು ಹೇಳಬೇಡಿ, ನನಗೆ ಅವಳೇ ಒಂದು ಬೇರೆ ನನ್ನನ್ನು ಯಶ್ನ ಅವಳೇ ದೂರ ಮಾಡಿದ್ದಾಳೆ, ಈಗ ಯಶ್ ನನ್ನ ಹತ್ರ ಕೂಡ ಸರಿಯಾಗಿ ಮಾತನಾಡ್ತಾ ಇಲ್ಲ ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಒಂದು ಟಾಕ್ಸಿಕ್ ಚಿತ್ರೀಕರಣದ ವೇಳೆ ಯಶ್ ಅವರು ಒಂದು ವಿದೇಶಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಸೊ ತಮ್ಮ ಹೆಂಡತಿಯನ್ನು ಕೂಡ ಅಲ್ಲೇ ಕರೆದುಕೊಂಡು ಹೋಗಿರು, ಹೆಂಡತಿ ಮಕ್ಕಳನ್ನು ಅಲ್ಲೇ ಕರೆದುಕೊಂಡು ಹೋಗಿದ್ರು. ಸೊ ಅಲ್ಲೇ ಒಂದಿಷ್ಟು ದಿನಗಳ ಕಾಲ ಇದ್ದರು. ಹಾಗಾಗಿ ಒಂದು ಚಿತ್ರರಂಗದ ಒಂದು ಪರವಾಗಿ ಒಂದು ಕೆಲಸವನ್ನು ಮಾಡ್ತಿರೋದ್ರಿಂದ ಈ ಕಡೆ ಬರೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕಾಗಿ ಒಂದು ಈ ಕಡೆ ಬರೋಕ್ಕಾಗಿಲ್ವೇನೋ ಅಂತ ಅನಿಸುತ್ತೆ. ಆದರೆ ಯಶ್ ತಾಯಿ ಪುಷ್ಪ ಅವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಹಲವಾರು ಸಿನಿಮಾಗಳ ವೇಳೆ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ, ನೀವೇನಾದರೂ ಯಶ್ ಅವರನ್ನು ಒಂದು ನಿಮ್ಮ ಸಹಾಯಕ್ಕಾಗಿ ಪಡಿತೀರಾ ಅನ್ನೋ ಮಾತನ್ನು ಕೇಳಿದಾಗ, ನಾನು ಯಾಕೆ ಅವನ ಸಹಾಯವನ್ನು ಪಡೀಲಿ, ಅವನು ನನ್ನ ಮಗ, ಅವನ ಜೀವನ ನನ್ನ ಜೀವನ. ಸೊ ನಾನು ಕೆಲವೊಂದಿಷ್ಟು ಮೂವೀಸ್ಗಳನ್ನು ಮಾಡ್ತೀನಿ. ಸೊ ಅದು ಪ್ರೇಕ್ಷಕರಿಗೆ ಇಷ್ಟ ಆದರೆ ಸಾಕು. ಯಶ್ಗೆ ತೆಗೆದುಕೊಂಡು ನಾನೇನು ಮಾಡಬೇಕು, ಯಶ್ ಏನು ನನಗೆ ಬಡ್ಜೆಟ್ ಕೊಡ್ತಾನ, ಸೊ ಯಶ್ ಏನು ಫಿಲ್ಮ್ ನೋಡಿಬಿಟ್ರೆ ಒಂದು ಆ ಫಿಲ್ಮ್ ಸಕ್ಸಸ್ ಆಗುತ್ತಾ. ಸೊ ಇಲ್ಲಿ ಯಶ್ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಆಡಿಯನ್ಸ್ ಇಂಪಾರ್ಟೆಂಟ್ ಅನ್ನೋ ಮಾತನ್ನು ಒಂದು ಯಶ್ ತಾಯಿ ಪುಷ್ಪ ಅವರು ಒಂದು ಕರೆಕ್ಟಾದ ಮಾತನ್ನು ಹೇಳಿದ್ದಾರೆ. ಇನ್ನು ನೀವು ಮತ್ತು ಯಶ್ ಹೇಗಿದ್ದೀರಾ ಅನ್ನೋ ಮಾತನ್ನು ಕೇಳಿದಾಗ ಯಶ್ ತಾಯಿ ಪುಷ್ಪ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಸೊ ನನ್ನ ಮಗ ಮದುವೆ ಆದಾಗಿನಿಂದ ನನ್ನ ಹತ್ರ ಬರೋದೇ ಕಡಿಮೆ ಮಾಡಿಬಿಟ್ಟಿದ್ದಾನೆ, ಮೊದಲದಾಗಿ ನನ್ನ ಹತ್ರನೇ ಬರ್ತಿದ್ದ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗೆ ಮುಂದುವರೆದ್ಬಿಟ್ಟು ಹೇಳಿದ್ದಾರೆ, ಇಲ್ಲ ಅದೇನಿಲ್ಲ, ಸೊ ನನ್ನ ಮಗ ದೊಡ್ಡ ಒಂದು ಪ್ರಾಜೆಕ್ಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ, ಸೊ ಅದಕ್ಕಾಗಿ ಅವನಿಗೆ ಬರೋಕ್ಕೆ ಆಗ್ತಿಲ್ವೇನೋ ಅಂತ ಅನಿಸುತ್ತೆ. ಅಲ್ಲೇ ದುಬೈಯಲ್ಲಿ ಇರ್ತಾನೆ, ಸೊ ಬೇರೆ ದೇಶಗಳಲ್ಲಿ ಇರ್ತಾನೆ, ಹಾಗಾಗಿ ಅವ್ನ ಹೆಂಡ್ತಿನೂ ಕೂಡ ಅಲ್ಲೇ ಇರ್ತಾಳೆ. ಸೊ ರಾಧಿಕಾ ತುಂಬ ಚಾಲಾಕಿದ್ದಾಳೆ, ಯಶ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಸೊ ಅವರವರು ಚೆನ್ನಾಗಿದ್ದರೆ ಸಾಕು. ಹಾಗೆ ನನ್ನ ರಾಧಿಕಾ ಬಗ್ಗೆ ನನಗೆ ಎಷ್ಟು ಒಂದು ಸಿಟ್ಟಿದೆಯೋ ಅಷ್ಟೇ ಒಂದು ಹೆಮ್ಮೆ ಕೂಡ ಇದೆ ಅನ್ನೋ ಮಾತನ್ನು ಕೂಡ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಯಾರೂ ಕೂಡ ಮಾತನಾಡಬೇಡಿ, ನನ್ನ ಒಂದು ಕೆಟ್ಟದಾಗಿ ಮಾತನಾಡಬೇಡಿ ನನ್ನ ಸೊಸೆ ಮಗನ ಬಗ್ಗೆ ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ.